ಸ್ನೇಹಿತರೆ ನಮಸ್ಕಾರ. ಈ ₹1 ನಾಣ್ಯ ನಿಮ್ಮಲ್ಲಿದೆಯಾ? ನೀವು ಇದ್ದರೆ ಈ ಒಂದು ರೂಪಾಯಿನಿಂದ ಕೋಟಿ ರೂಪಾಯಿನ ಗಳಿಸ್ಬೋದು. ಹೌದು ಸ್ನೇಹಿತರೆ, ಅದೇನಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಬಳಿ ಈ ಒಂದು ಅಪರೂಪದ ₹1 ನಾಣ್ಯವಿದ್ದರೆ ಅದನ್ನು ಮಾರಾಟ ಮಾಡಿ ನೀವು 10 ಕೋಟಿ ರೂಪಾಯಿಗಳನ್ನು ಗಳಿಸಬಹುದು. ಹೌದು, ಹೆಚ್ಚು ಹಣ ಸಂಪಾದಿಸುವ ಆಸೆ ಯಾರಿಗಿಲ್ಲ ಹೇಳಿ. ಅದಾನಿ, ಅಂಬಾನಿಯಂತಹ ದೊಡ್ಡ ನಾಯಕರಿಗೆ ಆ ಒಂದು ಆಸೆ ಇರುವಾಗ ನೀವು ಸಂಪಾದಿಸುವುದರಲ್ಲಿ ತಪ್ಪೇನಿಲ್ಲ. ಜೀವನದಲ್ಲಿ ಚೆನ್ನಾಗಿ ಬದುಕಲು ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ. ನಾವು ವಿವಿಧ ರೀತಿಯಲ್ಲಿ ಹಣ ಸಂಪಾದಿಸುತ್ತೇವೆ. ಕೆಲವರು ಅಂಬಾನಿ ಮತ್ತು ಅದಾನಿಯಂತಹ ಸ್ವಂತ ವ್ಯವಹಾರಗಳನ್ನು ಮಾಡುವುದರ ಮೂಲಕ ಹಣ ಸಂಪಾದಿಸುತ್ತಾರೆ. ಇನ್ನು ಕೆಲವರು ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸುತ್ತಾರೆ. ಇದಲ್ಲದೆ ಅನೇಕರು ತಮ್ಮ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಬಳಸಿಕೊಂಡು ಹಣವನ್ನು ದುಡಿಯುತ್ತಾರೆ. ವಿಶೇಷವಾಗಿ ವಿದೇಶಗಳಲ್ಲಿ ಹಳೆಯ ವಸ್ತುಗಳನ್ನು ಹರಾಜು ಮಾಡಿ ಮಾರಾಟ ಮಾಡುವ ಮೂಲಕ ಅನೇಕರು ಕೋಟಿ ಹಣ ಸಂಪಾದಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಪ್ರಸ್ತುತ ಹಳೆಯ ನಾಣ್ಯಗಳಿಗೆ ಹೆಚ್ಚು ಬೇಡಿಕೆ ಇದೆ. ಕೆಲವೊಮ್ಮೆ ಅವುಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುವ ಮೂಲಕ ಲಕ್ಷ ರೂಪಾಯಿ ದುಡಿಯಬಹುದು. ಕೆಲವೊಮ್ಮೆ ಕೋಟಿ ರೂಪಾಯಿಗೂ ಹೆಚ್ಚು ಸಂಪಾದಿಸಬಹುದು. ಇದಕ್ಕಾಗಿ ನೀವು ಎಲ್ಲಿಯೂ ಹೂಡಿಕೆ ಮಾಡಬೇಕಾಗಿಲ್ಲ. ಉದಾಹರಣೆಗೆ, ನಿಮ್ಮ ಬಳಿ ಇರುವ ಹಳೆಯ ₹5 ನೋಟಿನ ಚಿತ್ರವನ್ನು ತೆಗೆದು ಇ-ಕಾಮರ್ಸ್ ಸೈಟ್ನಲ್ಲಿ ಅಪ್ಲೋಡ್ ಮಾಡಿದರೆ ಖರೀದಿದಾರರು ನಿಮ್ಮಿಂದ ಆ ನೋಟಿಗೆ ಹಣ ನೀಡಿ ಖರೀದಿಸುತ್ತಾರೆ. ಅದೇ ರೀತಿ ಪ್ರಸ್ತುತ ನಮ್ಮ ದೇಶದಲ್ಲಿ ಹಳೆಯ ₹1 ನಾಣ್ಯಕ್ಕೆ ಭಾರೀ ಬೇಡಿಕೆ ಇದ್ದು ಅದನ್ನು ಮಾರಾಟ ಮಾಡುವ ಮೂಲಕ ನೀವು ಕೋಟಿ ರೂಪಾಯಿಗಳನ್ನು ಗಳಿಸಬಹುದು. ಅಂದರೆ 1885ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮುದ್ರಿಸಲಾದ ಆ ₹1 ನಾಣ್ಯ ನಿಮ್ಮ ಬಳಿ ಇದ್ದರೆ ಅದು 10 ಕೋಟಿ ರೂಪಾಯಿಗೆ ಹರಾಜಾಗಬಹುದು ಎಂದು ವರದಿಯಾಗಿದೆ. ಹಾಗಾಗಿ ನೀವು ಈ ನಾಣ್ಯವನ್ನು ಮಾರಾಟ ಮಾಡಿ 10 ಕೋಟಿ ರೂಪಾಯಿ ಪಡೆಯಬಹುದು. ನಿಮ್ಮ ಬಳಿ ಇರುವ ಹಳೆಯ ₹1 ನಾಣ್ಯದ ಚಿತ್ರವನ್ನು ತೆಗೆದು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಇದಕ್ಕಾಗಿ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಳೆಯ ನಾಣ್ಯಗಳನ್ನು ಮಾರಾಟ ಮಾಡಬಹುದು. ಈ ಹಳೆಯ ನಾಣ್ಯಗಳಿಗೆ ಆನ್ಲೈನ್ನಲ್ಲಿ ಬೇಡಿಕೆ ಹೆಚ್ಚುವುದರಿಂದ ಈ ಅದೃಷ್ಟ ನಿಮಗೂ ಸಹ ಸಿಗಬಹುದು. ಆನ್ಲೈನ್ನಲ್ಲಿ ಈ ರೀತಿ ಹಣದ ನೋಟು ನಾಣ್ಯಗಳನ್ನು ಮಾರಾಟ ಮಾಡುವುದು ರಿಸರ್ವ್ ಬ್ಯಾಂಕ್ ಬೆಂಬಲಿಸೋದಿಲ್ಲ. ಆದ್ದರಿಂದ ಈ ಆನ್ಲೈನ್ ವಹಿವಾಟಿನಲ್ಲಿ ಲಾಭ ನಷ್ಟ ಏನೇ ಆಗಲಿ ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ಅಲ್ಲದೆ ಆನ್ಲೈನ್ನಲ್ಲಿ ಹಲವು ವಂಚನೆಗಳು ನಡೆಯುತ್ತಿದ್ದರಿಂದ ಚೆನ್ನಾಗಿ ತಿಳಿದೇ ಯಾವುದೇ ಕೆಲಸದಲ್ಲಿ ತೊಡಗಬೇಡಿ. ಎಚ್ಚರ ವಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.